ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ವಿಷಯ ಸಿಟೆಟ್ ಅಂದರೆ ಇನ್ನು ಜನವರಿ 20 ದಿನಗಳಲ್ಲಿ ಬರುವಂತಹ ಸಿಟೆಟ್ 2024 ಹೇಗೆ ಅದನ್ನು ಪಾಸ್ ಮಾಡೋದು, 100% ಸಕ್ಸಸ್ ಹೇಗೆ ಸಿಗುತ್ತೆ. ಹೇಗೆ ಅಂದರೆ ನೀವು ಈಗ ಇನ್ ಡಿಟೇಲ್ ಸಿಲೆಬಸ್ ಹೋಗೋಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ರಿಪೀಟೆಡ್ ಟಾಪಿಕ್ಸ್ ಆಫ್ ಸಿಟೆಟ್ನ ನೋಡ್ಕೋಬೇಕಾಗತ್ತೆ. ಅಂದರೆ ಅತ್ಯಂತ ಪ್ರಮುಖ ಮತ್ತು ಪುನರಾವರ್ತಿತ ವಿಷಯಗಳು. ಹಳೆಯ ಕ್ವಶನ್ ಪೇಪರ್ಗಳಲ್ಲಿ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಲ್ಲಿ ಯಾವ ಕ್ವಶನ್ಗಳನ್ನು ಪದೇ ಪದೇ ಕೇಳಿದಾರೋ, ಯಾವ ಟಾಪಿಕ್ಸ್ ಮೇಲೆ ತುಂಬ ಕ್ವೆಶನ್ಸ್ ಬಂದಿದೆಯೋ ನೀವು ಅದರ ಬಗ್ಗೆ ಮೊದಲು ಈಗ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಟು ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್ ಇನ್ ಯೋರ್ ಸಿಟೆಟ್ ಎಕ್ಸಾಮಿನೇಷನ್. ಓಕೆ, ಲೆಟ್ಸ್ ಮೂವ್ ಆನ್. ಓಕೆ, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಜಿ ಅಂದರೆ ನಿಮ್ಮ CDP ಕಂಪಲ್ಸರಿ ಪೇಪರ್. ಎಲ್ಲರಿಗೂ ನೀವು ಯಾವುದೇ ಸಬ್ಜೆಕ್ಟ್ ಟೀಚರ್ ಆಗಿದ್ರು, ಯಾವುದೇ ಸಬ್ಜೆಕ್ಟ್ ನೀವು ಆಪ್ಟ್ ಮಾಡ್ಕೊಂಡಿದ್ರು, ಇದು ನಿಮಗೆ ಕಂಪಲ್ಸರಿ ಪೇಪರ್. ಇದೆಲ್ಲ ನಿಮಗೆ ಗೊತ್ತಿದೆ ಅನಿಸುತ್ತೆ. ಗೊತ್ತಿಲ್ಲ ಅಂದರೆ ನಮ್ಮ ಡಿಟೇಲ್ ವಿಡಿಯೋ ಇದೆ, ಅಲ್ಲಿ ಹೋಗಿ ನೀವು ಚಾನಲಲ್ಲಿ ಎಲ್ಲ ವಿಡಿಯೋಗಳನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಕಂಪ್ಲೀಟಾಗಿ ಇದರ ಇನ್ಫಾರ್ಮೇಷನ್ ಸಿಗುತ್ತೆ. ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಜಿ ಅನ್ನೋದು CDP. ಇಟ್ಸ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಇದರಲ್ಲಿ ನೀವು ತಿಳ್ಕೊಳ್ಬೇಕಾಗಿರುವಂಥ ಮೇನ್ ಟಾಪಿಕ್ಸ್, ಇಂಪಾರ್ಟೆಂಟ್ ಟಾಪಿಕ್ಸ್ ತುಂಬ ಕ್ರಿಸ್ಪಾಗಿ ಹೇಳ್ತಾ ಇದ್ದೀನಿ. ಪ್ರಿನ್ಸಿಪಲ್ಸ್ ಆಫ್ ಚೈಲ್ಡ್ ಡೆವಲಪ್ಮೆಂಟ್ ಅಂದರೆ ಯಾವ್ದು ದಿಸ್ ಇನ್ಕ್ಲೂಸಿವ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಫಿಸಿಕಲ್, ಕಾಗ್ನೇಟಿವ್, ಸೋಷಿಯಲ್, ಎಮೋಷನಲ್ ಆ್ಯಂಡ್ ಮಾರಲ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಫ್ರಮ್ ಬರ್ತ್ಸ್ ಟು ಅಡೋಲೆಸೆನ್ಸ್. ನೀವು ಮಗು ಹುಟ್ಟಿನಿಂದ ಅಡೋಲೆಸೆನ್ಸ್ವರೆಗೂ ಬರುವಂಥ ಎಲ್ಲ ಚೈಲ್ಡ್ ಡೆವಲಪ್ಮೆಂಟ್ ಪ್ರಿನ್ಸಿಪಲ್ಸ್ ನೀವು ತಿಳ್ಕೊಬೇಕಾಗತ್ತೆ. ಪ್ಲಸ್ ಲರ್ನಿಂಗ್ ಥಿಯರೀಸ್ ವೆರಿ 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 ಇಂಪಾರ್ಟೆಂಟ್. ದಿಸ್ ಇನ್ವಾಲ್ವ್ ಸ್ಟಡಿ ಡಿಫ್ರೆಂಟ್ ಥಿಯರೀಸ್ ಆಫ್ ಹೌ ಚಿಲ್ಡ್ರನ್ ಲರ್ನ್ ಸಚ್ ಆಸ್ Piaget's ಥಿಯರಿ ಆಫ್ ಕಾಗ್ನೇಟಿವ್ ಡೆವಲಪ್ಮೆಂಟ್, Vygots's ಸೋಷಿಯೋ-ಕಲ್ಚರಲ್ ಥಿಯರಿ ಆ್ಯಂಡ್ ಸ್ಕಿನ್ನರ್ಸ್ ಬಿಹೇವಿಯರಿಸಮ್. ಇದು ತುಂಬ ಇಂಪಾರ್ಟೆಂಟ್. ಮೋಟಿವೇಶನ್ ಆ್ಯಂಡ್ ಅಸೆಸ್ಮೆಂಟ್ ನೋಡಿ, ಇದರ ಟಾಪಿಕ್ಸ್ ನಾನು ಏನು ಹೇಳ್ತಿದ್ದೀನಿ, ಈ ಟಾಪಿಕ್ಸ್ ನೀವು ಟಿಕ್ ಮಾಡ್ಕೊಂಡು ಸೇವ್ ಮಾಡ್ಕೊಳ್ಳಿ, ಒಂದು ಕಡೆ ಬರೆದಿಟ್ಕೊಳ್ಳಿ. ಇದನ್ನು ಮಾತ್ರ ನೀವು ಗೂಗಲ್ ಮಾಡಿ. ನನ್ನ ಚಾನಲಲ್ಲಿ ನಿಮ್ಗೆ ನೋಡೋಕೆ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ, ಯಾವುದೇ ಬೇರೆ ಚಾನಲಿಗೆ ಹೋದರೂ ಸಹ ಈ ಟಾಪಿಕ್ಸ್ನ ನೀವು ಸರ್ಚ್ ಮಾಡಿ ಇದನ್ನು ಬರ್ಕೊಳ್ಳಿ. ಯಾಕಂದರೆ ಮೋಸ್ಟ್ ಆಫ್ ಯು ಆರ್ ನಾಟ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್. ನೀವು ನೋಡ್ಕೊಂಡು ಹೋಗ್ತಾ ಇದ್ದೀರಾ, ಬಟ್ ನನಗೇನು ಅನ್ಸುತ್ತೆ ಅಂದರೆ ನಾನು ನನ್ನ ಪಾರ್ಟ್ ಮಾಡ್ತಾ ಇದ್ದೀನಿ. ಇಟ್ಸ್ ಆನ್ ಯು ನಾವು ಸಬ್ಸ್ಕ್ರೈಬ್ ಮಾಡೋದು ಬಿಡೋದು ಇದು ನಿಮಗೆ ಬಿಟ್ಟಂಥ ವಿಷಯ. ಸೊ ನನ್ನ ಕಡೆಯಿಂದ 100% ಕೊಡೋಕೆ ನಾನು ರೆಡಿ ಇದ್ದೀನಿ. ನೀವು ಕಲಿಯೋಕೆ ರೆಡಿ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಮೋಟಿವೇಶನ್ ಆ್ಯಂಡ್ ಅಸೆಸ್ಮೆಂಟ್. ಇದರಲ್ಲಿ ಕ್ವೆಶನ್ಸ್ ಆನ್ ಸ್ಟೂಡೆಂಟ್ ಮೋಟಿವೇಶನ್ ಆ್ಯಂಡ್ ಎಫೆಕ್ಟಿವ್ ಅಸೆಸ್ಮೆಂಟ್ ಟೆಕ್ನಿಕ್ಸ್ ಆರ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಅಲ್ವಾ. ಮೋಟಿವೇಶನ್ ಆ್ಯಂಡ್ ಅಸೆಸ್ಮೆಂಟ್ ನಮ್ಮ ಟೀಚರ್ಸ್ಗೆ ಪ್ರೆಸೆಂಟ್ ಡೇ ಏನು ಎಕ್ಸ್ಪೆಕ್ಟೇಷನ್ ಇದೆ ಟೀಚರ್ಸಿಂದ, ಅದರ ಪ್ರಕಾರನೇ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಸೆಟ್ ಮಾಡ್ತಾರೆ. ಕ್ವೆಶನ್ ಪೇಪರ್ನ ಯಾವುದೋ ಔಟ್ ಆಫ್ ಸಿಲೆಬಸ್, ಔಟ್ ಆಫ್ ಕಾಂಟೆಕ್ಸ್ಟ್ ಮಾಡೋದಿಲ್ಲ. ಈಗ ಪ್ರೆಸೆಂಟಲ್ಲಿ ನಾವು ಟೀಚರ್ಸ್ ಹೇಗೆ ನಾವು ಪಾಠ ಮಾಡ್ಬೋದು, ಮೋಟಿವೇಶನ್ ಹೇಗೆ ನಾವು ಮಕ್ಕಳಿಗೆ ಮಾಡ್ಬೋದು, ಹೇಗೆ ಅವ್ರನ್ನ ಅಸೆಸ್ ಮಾಡ್ಬೋದು, ಇವ್ಯಾಲ್ಯೂಯೇಟ್ ಮಾಡ್ಬೋದು, ಇದ್ರ ಬಗ್ಗೆನೇ ಕ್ವೆಶನ್ಸ್ ಇರುತ್ತೆ. ತುಂಬ ಕ್ರಿಟಿಕಲ್ ಆಗಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಟ್ಟಿರ್ತಾರೆ. ಕ್ವೆಶನ್ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಿದ್ರೆ ಪರ್ಫೆಕ್ಟಾಗಿ ನೀವು ಬರಿಬೋದು. ಇನ್ಕ್ಲೂಸಿವ್ ಎಜುಕೇಷನ್. ಅಂಡರ್ಸ್ಟ್ಯಾಂಡಿಂಗ್ ಸ್ಟ್ರಾಟಜೀಸ್ ಫಾರ್ ಕ್ಯಾಟರಿಂಗ್ ಟು ಡೈವರ್ಸ್ ನೀಡ್ಸ್ ಇನ್ ದ ಕ್ಲಾಸ್ ರೂಮ್ ಈಸ್ ಬಿಕಮಿಂಗ್ ಇನ್ಕ್ರೀಸಿಂಗ್ಲಿ ಇಂಪಾರ್ಟೆಂಟ್. ಹೌದಲ್ವಾ. ಇನ್ಕ್ಲೂಸಿವ್ ಎಜುಕೇಷನ್ ಅಂದರೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ನಾವು ಒಂದೇ ಥರ ಟ್ರೀಟ್ ಮಾಡಬೇಕು, ಒಂದೇ ಕಡೆ ಓದಿಸ್ಬೇಕು ಅನ್ನೋಂಥದ್ದು ಇದು ಈಗ ತುಂಬ ಇಂಪಾರ್ಟೆಂಟ್ ಅಂತ ಟಾಪಿಕ್ ಇದೆ. ಟೀಚಿಂಗ್ ಮೆಥಡ್ಸ್ ಆ್ಯಂಡ್ ಸ್ಟ್ರಾಟಜೀಸ್. ನೀವು ಟೀಚರ್ ಆದರೆ ನಿಮ್ಮ ಮೆಥಡ್ಸ್ ಹೇಗಿರುತ್ತೆ, ಸ್ಟ್ರಾಟಜೀಸ್ ಏನಿರುತ್ತೆ, ಇದ್ರ ಬಗ್ಗೆ ಕೂಡ ಕ್ವೆಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ದಿಸ್ ಸೆಕ್ಷನ್ ಕವರ್ಸ್ ವೇರಿಯಸ್ ಎಫೆಕ್ಟಿವ್ ಟೀಚಿಂಗ್ ಮೆಥಡ್ಸ್ ಇನ್ಕ್ಲೂಡಿಂಗ್ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್, ಕೋಆಪರೇಟಿವ್ ಲರ್ನಿಂಗ್ ಆ್ಯಂಡ್ ಡಿಫ್ರೆನ್ಶಿಯೇಟೆಡ್ ಇನ್ಸ್ಟ್ರಕ್ಷನ್. ವೆರಿ ಇಂಪಾರ್ಟೆಂಟ್. ಓಕೆ, ಅಸೆಸ್ಮೆಂಟ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಅಂದರೆ ನೀವು ಮಗುನ ಹೇಗೆ ಇವ್ಯಾಲ್ಯೂಯೇಟ್ ಮಾಡಿದ್ರೆ, ಹೇಗೆ ನೀವು ಅದರ ಪರೀಕ್ಷೆ ಮಾಡ್ತೀರಾ, ಅದನ್ನು ಹೇಗೆ ನೀವು ಅದರ ಅಭಿವೃದ್ಧಿನ ಅಳಿತೀರಾ ಅಲ್ವಾ. ದಿಸ್ ಫೋಕಸಸ್ ಆನ್ ಡಿಫ್ರೆಂಟ್ ಮೆಥಡ್ಸ್ ಆಫ್ ಅಸೆಸಿಂಗ್ ಸ್ಟೂಡೆಂಟ್ ಲರ್ನಿಂಗ್ ಆ್ಯಂಡ್ ಪ್ರೊವೈಡಿಂಗ್ ಫೀಡ್ಬ್ಯಾಕ್ ಟು ಇಂಪ್ರೂವ್ ದೇರ್ ಪರ್ಫಾರ್ಮೆನ್ಸ್. ಬರೀ ಅದನ್ನು ಮೆಷರ್ ಮಾಡೋದಲ್ಲ, ಎಲ್ಲಿ ತಪ್ಪಿದೆ, ಅವ್ರು ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದನ್ನ ಕೂಡ ಇಲ್ಲಿ ನೀವು ಹೇಳ್ಕೊಡ್ಬೇಕಾಗುತ್ತೆ. ಇದ್ರ ಬಗ್ಗೆ ಕ್ವೆಶನ್ಸ್ ಖಂಡಿತ ಬರುತ್ತೆ. ಲ್ಯಾಂಗ್ವೇಜಿಗೆ ಬಂದರೆ ಲ್ಯಾಂಗ್ವೇಜ್ ನಾನು ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಅಂತ ಬೇರೆ ಮಾಡ್ತಿಲ್ಲ. ಲ್ಯಾಂಗ್ವೇಜ್ ಅಂದರೆ ಲ್ಯಾಂಗ್ವೇಜ್ 1 ಆಗಿದ್ರೂ ಸಹ ಇದೆಲ್ಲ ಕ್ವೆಶನ್ಸ್ ಇರುತ್ತೆ, ಲ್ಯಾಂಗ್ವೇಜ್ 2 ಆಗಿದ್ರೂ ಕೂಡ ಕ್ವೆಶನ್ಸ್ ಇರುತ್ತೆ. ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಸೆಲೆಕ್ಷನ್ ದೀಸ್ ಆರ್ ಇಂಪಾರ್ಟೆಂಟ್ ಟಾಪಿಕ್ಸ್. ಕಾಂಪ್ರಹೆನ್ಷನ್ ಪ್ಯಾಸೇಜಸ್ ಅಂದರೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಯು ಹ್ಯಾವ್ ಟು ರೀಡ್, ಅಂಡರ್ಸ್ಟ್ಯಾಂಡ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ಆನ್ಸರ್ ದ ಕ್ವೆಶನ್ಸ್. ಪ್ರಾಕ್ಟೀಸ್ ಅನಲೈಸಿಂಗ್ ಕಾಂಪ್ರಹೆನ್ಷನ್ ಪ್ಯಾಸೇಜಸ್ ಆ್ಯಂಡ್ ಆನ್ಸರಿಂಗ್ ರಿಲೇಟೆಡ್ ಕ್ವೆಶನ್ಸ್. ಟೀಚಿಂಗ್ ಆಫ್ ಲ್ಯಾಂಗ್ವೇಜ್. ಒಂದು ಲ್ಯಾಂಗ್ವೇಜ್ನ ಪಾಠ ಮಾಡಬೇಕಾಗಿದೆ, ಅದಕ್ಕೆ ಆದಂತಹ ಬೇರೆಯ ಮಹತ್ವ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಮೆಥಡ್ಸ್ ಫಾರ್ ಟೀಚಿಂಗ್, ರೀಡಿಂಗ್, ರೈಟಿಂಗ್, ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಅಟ್ ಡಿಫ್ರೆಂಟ್ ಲೆವೆಲ್ಸ್. ನೀವು ಇದನ್ನೆಲ್ಲ ಕಲಿಬೇಕಾಗುತ್ತೆ. ವೊಕ್ಯಾಬ್ಯುಲರಿ. ನಿಮ್ಮ ಪೆಡಗೋಜಿ, ಇಂಗ್ಲೀಷ್ ಪೆಡಗೋಜಿ ಸ್ಪೆಷಲಿ ಐ ಹ್ಯಾವ್ ಅ ವಿಡಿಯೋ ಇನ್ ಮೈ ಚಾನೆಲ್. ಅದು ಆಲ್ಮೋಸ್ಟ್ ಈಗ 99,000 ವ್ಯೂಸ್ ಆಗಿದೆ ಅಂತ ಅನಿಸುತ್ತೆ. ಎಲ್ಲರೂ ಕಮೆಂಟ್ ಮಾಡ್ತಿದ್ದಾರೆ ತುಂಬ ಯೂಸ್ಫುಲ್ ಆದಂಥ ವಿಡಿಯೋ ಅಂತ. ನೀವು ಒಂದ್ಸತಿ ಹೋಗಿ ಗೋತ್ರೂ ಮಾಡಿ
ಆ ಒಂದು ವಿಡಿಯೋಯಿಂದ ನಿಮಗೆ ಇಂಗ್ಲೀಷ್ ಪೆಡಾಗಜಿಯಲ್ಲಿ 30 ಔಟ್ ಆಫ್ 30 ಬರೋದು ಗ್ಯಾರಂಟಿ. ಗಿವ್ ಯೋರ್ ಟೈಮ್, ಪುಟ್ ಯು ಎಫರ್ಟ್ಸ್, ಪ್ಲೀಸ್ ಗೆಟ್ ಗುಡ್ ಮಾರ್ಕ್ಸ್. ಯಾಕಂದರೆ ಈಗ ಬಹಳಷ್ಟು ವೇಕೆನ್ಸಿಗಳು ಕಾಲ್ ಆಗೋದ್ರಲ್ಲಿದೆ. ನೀವು ನಿಮ್ಮ ಸೀಟೆಡ್ ಕ್ಲಿಯರ್ ಆಗಿಲ್ಲ ಅಂತನೋ ಇದು ಅಥವಾ ಕರ್ನಾಟಕ ಟೆಟ್ ಕ್ಲಿಯರ್ ಆಗಿಲ್ಲ ಅಂತನೋ ಒಂದು ಸಣ್ಣ ರೀಸನಿಂದ ನೀವು ಹಿಂದೆ ಉಳಿದ್ರೆ ಇನ್ನು ನೆಕ್ಸ್ಟ್ ಯಾವಾಗ ಕಾಲ್ ಆಗುತ್ತೆ, ಹೇಗಿರುತ್ತೆ, ಅದು ಯಾವಾಗ ಆಗುತ್ತೆ ಏನೂ ಗೊತ್ತಿಲ್ಲ. ಸೊ ಈಗ ಕೈಯಲ್ಲಿರೋಂಥ ಅವಕಾಶನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ನಾನು ಆಲ್ರೆಡಿ ಚಾನಲಲ್ಲಿ 20 ಡೇಸ್ ಇದ್ರೂ ಪರವಾಗಿಲ್ಲ, ಹೇಗೆ ನಾವು ಸ್ಟ್ರಾಟಜಿಸ್ನ ಪ್ರಿಪೇರ್ ಮಾಡಬೇಕು, ಹೇಗೆ ನಾವು ಸೀಟನ್ನ ಕ್ಲಿಯರ್ ಮಾಡ್ಬೋದು ಅಂತ ಒಂದು ಒಳ್ಳೆ ಪ್ಲ್ಯಾನ್ ನಾನು ವಿಡಿಯೋ ಹಾಕಿದ್ದೀನಿ. ನೋಡಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಮೇಲೆತ್ತಬೇಕು. ನಮ್ಮನ್ನ ಇನ್ಯಾರು ಬಂದು ಹೆಲ್ಪ್ ಮಾಡ್ತಾರೆ ಅಂತ ನಾವು ಕಾಯ್ತಾ ಕೂತ್ರೆ ಆಗಲ್ಲ. ನಾವೇ ನಮಗೆ ಹೆಲ್ಪ್ ಮಾಡಬೇಕು. ಪ್ಲೀಸ್ ಪುಟ್ ಯೋರ್ 100% ಫಾರ್ ದಿಸ್ ಸೀಟೆಡ್. ಓಕೆ, ಇಫ್ ಟೈಮ್ ಪರ್ಮಿಟ್ಸ್, ಗ್ರಾಮರ್ ಆ್ಯಂಡ್ ಯೂಸೇಜ್. ಗ್ರಾಮರ್ ಬರಲ್ಲ, ಗ್ರಾಮರಿಂದ ಜಾಸ್ತಿ 1 ಅಥವಾ 2 ಮಾರ್ಕ್ಸಿಗೆ ಬರುತ್ತೆ. ನೀವು ಇದೆಲ್ಲ ಕಲಿತು ನಿಮಗೆ ಲ್ಯಾಂಗ್ವೇಜ್ ಓದೋಕ್ಕಿನ್ನೂ ಟೈಮ್ ಉಳಿದಿದೆ ಅಂದಲ್ಲಿ ನೀವು ಯು ಕ್ಯಾನ್ ಗೋ ಬ್ರಷ್ ಅಪ್ ಯೋರ್ ಬೇಸಿಕ್ ಗ್ರಾಮರ್ ಆ್ಯಂಡ್ ಲ್ಯಾಂಗ್ವೇಜ್. ಇಫ್ ದರ್ ಇಸ್ ನೋ ಟೈಮ್, ನೋ ನೀಡ್ ಟು ಡೂ ಇಟ್. ಓಕೆ, ಮ್ಯಾಥಮೆಟಿಕ್ಸ್, number system and operations. Be confident in basic mathematical operations and understanding decimal fractions etc. ನಮ್ಗೆ ಅನ್ಸುತ್ತೆ ನಮಗೆ ಬರುತ್ತೆ ಇದೆಲ್ಲ ಅಂತ, ಬಟ್ ನಾವು ಅಲ್ಲಿ ಮಾಡುವಾಗ ಕೆಲವೊಂದು ಸಣ್ಣ ಮೈನರ್ ಆಗಿ ಮಿಸ್ಟೇಕ್ಸ್ ಆಗುತ್ತೆ. ಸೊ ಪ್ರಾಕ್ಟೀಸ್ ಮಾಡಿ. ನಿಮಗೆ ಬರುತ್ತೆ ಆಗಿದ್ರೂ ಪರವಾಗಿಲ್ಲ, 1-2 ಸತಿ ಅದನ್ನು ಕ್ರಿಟಿಕಲ್ ಆಗಿ ಯೋಚನೆ ಮಾಡಿ, ಥಿಂಕ್ ಮಾಡಿ ಅದನ್ನು ಸಾಲ್ವ್ ಮಾಡಿ. ಜಾಮೆಟ್ರಿ ಆ್ಯಂಡ್ ಶೇಪ್ಸ್, ಕ್ವೆಶನ್ಸ್ ಟೆಸ್ಟಿಂಗ್ spatial reasoning and knowledge of geometrical figures are common. Algebra-dalli this section covers basic algebraic concepts such as variables, expressions, equation and inequalities. Data interpretation, this section assesses your ability to analyze and interpret data presented in different forms such as graphs, charts and tables. Maths ಅಂದ್ರೆ ಇಟ್ಸ್ ಆಲ್ ಅಬೌಟ್ ನಂಬರ್ಸ್ ಅಲ್ವಾ. ನಿಮ್ಮ ಕೆಪಾಸಿಟಿ ಏನು, ನೀವು ಹೇಗೆ ಅದನ್ನು ಅನಲೈಸ್ ಮಾಡ್ತೀರಾ ಅನ್ನೋದಿಲ್ಲಿ ಟೆಸ್ಟ್ ಮಾಡ್ತಾರೆ. EVSಗೆ ಬಂದರೆ, ಎನ್ವೈರನ್ಮೆಂಟಲ್ ಸ್ಟಡೀಸ್ ಬಂದರೆ ಎನ್ವೈರನ್ಮೆಂಟಲ್ ಆ್ಯಂಡ್ ಇಟ್ಸ್ ಕಾಂಪೊನೆಂಟ್ಸ್ ಇಂಪಾರ್ಟೆಂಟ್ ಇದೆ. ಕಾಂಪೊನೆಂಟ್ಸ್ ಇದ್ರ ಬಗ್ಗೆ ಕೂಡ ನನ್ನ ಐ ಹ್ಯಾವ್ ಎ ವಿಡಿಯೋ ಇನ್ ಮೈ ಚಾನಲ್. ಇಟ್ಸ್ ಎ ಮ್ಯಾರಥಾನ್ ವಿಡಿಯೋ. ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಔಟ್ ಅಂದರೆ 30 ಔಟ್ ಆಫ್ 30 ಕ್ವೆಶನ್ಸ್ ಅದರಿಂದ ಬರೋ ಸಾಧ್ಯತೆಗಳಿರುತ್ತೆ. Okay, this includes understanding the different components of environment such as atmosphere, hydrosphere, lithosphere and biosphere. Sustainability and conservation. Be aware of environmental issues and understand the importance of sustainable practice. ಇದು ಇಂಪಾರ್ಟೆಂಟ್ ಟಾಪಿಕ್ ಹೌದಲ್ವಾ. ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ಪೊಲ್ಯೂಷನ್ ವೆರಿ ಇಂಪಾರ್ಟೆಂಟ್. ಕರೆಂಟ್ ಏನು ನಡೀತಿದೆ ಇದ್ರ ಬಗ್ಗೆ ಎಲ್ಲಾದ್ರೂ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ಈ ಟಾಪಿಕ್ಸೇ ನಿಮಗೆ ಆಟೋಮೆಟಿಕ್ ಗೊತ್ತಾಗುತ್ತೆ. ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ. ಕ್ವೆಶನ್ಸ್ ಆನ್ ಮ್ಯಾನೇಜಿಂಗ್ ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ಕಂಟ್ರೋಲಿಂಗ್ ಪೊಲ್ಯೂಷನ್ ಆರ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಅವೇರ್ನೆಸ್ ಆಫ್ ಬೇಸಿಕ್ ಡಿಸಾಸ್ಟರ್ preparedness and measures is very important. Ecology and ecosystem, this section covers the study of relationship between living organisms and their environment. ವೆರಿ ಇಂಪಾರ್ಟೆಂಟ್. ಇದು ನಾವು ತಿಳ್ಕೊಳ್ಳಬೇಕು. ಆ್ಯಸ್ EVS ಸೈನ್ಸ್ ಟೀಚರ್ ಅಷ್ಟೇ ಅಲ್ಲ, EVS ನೀವು ಪ್ರೈಮರಿಯಲ್ಲಿ ಎಲ್ಲದರಲ್ಲೂ ಬರುತ್ತೆ. ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂದರೆ ಇದು ನಮಗೆ ಗೊತ್ತಿರಲೇಬೇಕು, ಪ್ರತಿಯೊಂದು ಮಗುಗೂ ಗೊತ್ತಿರಬೇಕು, ನಿಮಗೆ ಇದಕ್ಕಿಂತ ಹೆಚ್ಚಾಗಿ ಗೊತ್ತಿರಬೇಕು ಅನ್ನೋದು ಅವ್ರ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಪೊಲ್ಯೂಷನ್ ಆ್ಯಂಡ್ ಕನ್ಸರ್ವೇಷನ್, ದಿಸ್ ಫೋಕಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪೊಲ್ಯೂಷನ್, ದೇರ್ ಇಂಪ್ಯಾಕ್ಟ್ ಆನ್ ದ ಎನ್ವೈರನ್ಮೆಂಟ್ ಆ್ಯಂಡ್ ಸ್ಟ್ರಾಟಜೀಸ್ ಫಾರ್ ಕನ್ಸರ್ವೇಷನ್. ಓಕೆ, ಈಗ ನಾವು ಸೋಷಿಯಲ್ ಸೈನ್ಸ್ ಬರೋಣ ಬನ್ನಿ. ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಜಿಯೋಗ್ರಫಿ. Familiarity with key events and landmarks in Indian history and geography is essential. Civics and constitution, very important alva. Understand the basic principles of the Indian constitution and functions of government. Tilkollebeko. Social issues and reforms, be aware of the contemporary social issues and significant reforms. ಸ್ವಲ್ಪ ಇದನ್ನ ಹೆಸರುಗಳು ಇಸ್ವಿಗಳು ನೆನಪಿಟ್ಕೊಂಡ್ರೆ ತುಂಬ ಈಸಿಯಾಗಿ ನೀವು ಇದನ್ನ ಅಟೆಂಡ್ ಮಾಡ್ಬೋದು. ಜನರಲ್ ಪೆಡಾಗಜಿ ಅಂದರೆ ಯಾವುದೇ ಪೆಡಾಗಜಿ, ನೀವು ಲ್ಯಾಂಗ್ವೇಜ್ ಪೆಡಾಗಜಿ ಆಗಿರ್ಬೋದು, ಸಬ್ಜೆಕ್ಟ್ ಪೆಡಾಗಜಿ ಆಗಿರ್ಬೋದು, ಮ್ಯಾಥ್ಸ್ ಪೆಡಾಗಜಿ, EVS ಪೆಡಾಗಜಿ, ಇಂಗ್ಲೀಷ್ ಪೆಡಾಗಜಿ, CDP ಎಲ್ಲದರಲ್ಲೂ ನಾರ್ಮಲಾಗಿ ಕಾಮನ್ ಆಗಿ ರಿಪೀಟ್ ಆಗುವಂಥ ಕ್ವೆಶನ್ಸ್ ಈ ಟಾಪಿಕ್ಸ್ ಮೇಲೆ ಇರುತ್ತೆ. ಟೀಚಿಂಗ್ ಏಡ್ಸ್ ಆ್ಯಂಡ್ ಟೆಕ್ನಾಲಜಿ, ಅಂಡರ್ಸ್ಟ್ಯಾಂಡಿಂಗ್ ದ ಎಫೆಕ್ಟಿವ್ ಯೂಸ್ ಆಫ್ ಟೀಚಿಂಗ್ ಏಡ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ದ ಕ್ಲಾಸ್ ರೂಮ್. ದಿಸ್ ಇಸ್ ಟೆಕ್ ವರ್ಲ್ಡ್ ಅಲ್ವಾ. ಈಗ ಟೆಕ್ನಾಲಜಿ ಎಲ್ಲದಕ್ಕೂ ಟೆಕ್ ಅಂತ ಆ್ಯಡ್ ಮಾಡ್ತೀವಿ. ಟೆಕ್ನಾಲಜಿಯಿಂದ ನಮಗೆ ಕ್ಲಾಸ್ ರೂಮ್ ನಾವು ಹೇಗೆ ಇಂಪ್ರೂವ್ ಮಾಡ್ಬೋದು, ಮಕ್ಕಳ ಎಜುಕೇಷನಿಗೆ ನಾವು ಅದನ್ನು ಹೇಗೆ ಉಪಯೋಗಿಸ್ಕೊಂಡು ಅವರನ್ನು ಹೆಚ್ಚು ನಾಲೆಜಬಲ್ ಆಗಿ ಮಾಡ್ಬೋದು, ಹೇಗೆ ಆಡಿಯೋ ವಿಜುವಲಿಂದ ಹೇಗೆ ನಮ್ಮ ಡಿಫ್ರೆಂಟ್ ಟೆಕ್ನಾಲಜಿ ಯೂಸ್ ಮಾಡಿ ನಾವು ಅವ್ರನ್ನ ಹೇಗೆ ಹೇಳ್ಕೊಡ್ಬೋದು ಅನ್ನೋಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ಕೂಡ ನಿಮಗೆ ಕ್ವೆಶನ್ಸ್ ಬರುತ್ತೆ. ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್, ಲರ್ನ್ ಸ್ಟ್ರಾಟಜೀಸ್ ಫಾರ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್, ಡಿಸಿಪ್ಲಿನ್ ಆ್ಯಂಡ್ ಕ್ರಿಯೇಟಿಂಗ್ ಅ ಪಾಸಿಟಿವ್ ಲರ್ನಿಂಗ್ ಎನ್ವೈರ್ಮೆಂಟ್. ಅಂದರೆ ಕ್ಲಾಸ್ ರೂಮ್ ನೀವು ಹೇಗೆ ಕಂಟ್ರೋಲ್ ಇಟ್ಕೊಳ್ತೀರಾ, ನಿಮ್ಮ ಕ್ಲಾಸಿನ ಮಕ್ಕಳನ್ನ ನೀವು ಹೇಗೆ ನಿಮ್ಮ ಮಾತನ್ನ ಕೇಳೋ ಹಾಗೆ ಮಾಡ್ತೀರಾ, ಹೇಗೆ ಅಟ್ರ್ಯಾಕ್ಟ್ ಮಾಡ್ತೀರಾ ಅವ್ರನ್ನ, ನಿಮ್ಮ ಕಡೆ ಹೇಗೆ, ನಿಮ್ಮ ಪಾಠದ ಕಡೆ ಹೇಗೆ ಅವ್ರನ್ನ ಹಿಡಿದಿಡ್ತೀರಾ ಅನ್ನೋದು
ಕ್ವಶನ್ಸ್ ಇರುತ್ತೆ. ಕೆಲವೊಂದು ಎಕ್ಸಾಂಪಲ್ ಕೊಡ್ತಾರೆ, ಈ ಮಗು ಈ ತರ ನಿಮ್ಮ ಕ್ಲಾಸಲ್ಲಿ ಈ ತರ ಮಾಡ್ತಾ ಇದೆ, ಒಂದು ಮಗು ಅಳ್ತಾ ಇದೆ, ಅಥವಾ ಒಂದು ಮಗು ಪಕ್ಕದವನಿಗೆ ಹೊಡಿತಾ ಇದೆ, ಅದು ಒಂದು ಮಗುಗೆ ಹುಷಾರಿಲ್ಲ, ಏನೋ ಈ ತರ ಸಿಚುವೇಶನ್ ಇದ್ದಾಗ ನೀವು ಅದನ್ನ ಹೇಗೆ ಡೀಲ್ ಮಾಡ್ತೀರಾ, ನಿಮ್ಮ ಕ್ಲಾಸ್ ರೂಮ್ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ. ಬಿಕಾಸ್ ಕ್ಲಾಸ್ ರೂಮ್ ಪೂರ್ತಿ ಏನಿದೆ ಅದು ನಿಮ್ಮ ಅಂಡರಲ್ಲಿ ಇರುತ್ತೆ, ನಿಮ್ಮ ಕಂಟ್ರೋಲ್ ಇರುತ್ತೆ. ಅಷ್ಟು ಮಕ್ಕಳು 30-40 ಮಕ್ಕಳು ಏನಿದ್ದಾರೆ ಅವರು ಪೂರ್ತಿ ಎಕ್ಸ್ಪೆಕ್ಟೇಷನ್ ನಿಮ್ಮ ಮೇಲೆ ಇರುತ್ತೆ, ನಿಮ್ಮ ಜವಾಬ್ದಾರಿ ಅದಾಗಿರುತ್ತೆ. ನೀವು ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅದ್ರಲ್ಲಿ ಬಗ್ಗೆ ತುಂಬಾ ಸೆನ್ಸಿಟಿವ್ ಆಗಿ ಕ್ವೆಶನ್ಸ್ ಕೇಳ್ತಾರೆ. ಇವ್ಯಾಲ್ಯೂಯೇಷನ್ ಅಸೆಸ್ಮೆಂಟ್ ನಾನು ಅವಾಗಲೇ ಹೇಳಿದೆ, ನೀವು ಮಗುವಿನ ಅಭಿವೃದ್ಧಿ ಮತ್ತು ಬೆಳವಣಿಗೆನ ಹೇಗೆ ಮೆಜರ್ ಮಾಡ್ತೀರಾ, ಹೇಗೆ ಮಾಪನ ಮಾಡ್ತೀರಾ, ಹೇಗೆ ಅವ್ರಿಗೆ ತಿದ್ದುತ್ತೀರಾ, ಹೇಗೆ ಅವ್ರಿಗೆ ಗೈಡ್ ಮಾಡ್ತೀರಾ, ಹೇಗೆ ಮೋಟಿವೇಟ್ ಮಾಡ್ತೀರಾ, ಅವ್ರ ತಪ್ಪನ್ನು ಹೇಗೆ ನೀವು ತಿಳಿಸ್ತೀರಾ, ಇದೆಲ್ಲದು ನಿಮಗೆ ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅಸೆಸ್ಮೆಂಟ್ ಆ್ಯಂಡ್ ದಿಯರ್ ರೋಲ್ ಇನ್ ಇವ್ಯಾಲ್ಯೂಯೇಟಿಂಗ್ ಸ್ಟೂಡೆಂಟ್ ಲರ್ನಿಂಗ್. ಓಕೆ, ನೀವು ಇಷ್ಟು ಓದಿದ್ಮೇಲೆ, ಇಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಆದಮೇಲೆ NCERT ನೋಟ್ಸ್ ಕೂಡ ವೆರಿ 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 ಇಂಪಾರ್ಟೆಂಟ್. ಓಕೆ, ಸಬ್ಜೆಕ್ಟ್ ರಿಲೇಟೆಡ್ ಕ್ವಾಲಿಟಿ ನೋಟ್ಸ್ ಓದ್ಕೊಳ್ಳಿ. ನಿಮ್ಮ ಟೈಮ್ ಇದೆ, ಟೆಕ್ಸ್ಟ್ ಬುಕ್ ಗೋತ್ರೂ ಮಾಡಿ. ಟೈಮ್ ಇದೆ, ನಾನು ಫುಲ್ ಟೆಕ್ಸ್ಟ್ ಬುಕ್ ಓದ್ತೀನಿ ಅನ್ನೋಂಗಿದ್ರೆ ಓದಿ, ವೆಲ್ ಆ್ಯಂಡ್ ಗುಡ್, ಮೋಸ್ಟ್ ವೆಲ್ಕಮ್. ನಿಮ್ಮ ಎಫರ್ಟ್ಸ್ಗೆ ನಾನು ಶಬಾಷಿ ಹೇಳಬೇಕು. ಬಟ್ ನನ್ನ ಟೈಮ್ ಇಲ್ಲ, ನನ್ನ ನೋಟ್ಸ್ ಇಲ್ಲ ಅನ್ನೋದಿದ್ರೆ ಪ್ಲೀಸ್ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕೆಳಗಡೆ ಕೊಟ್ಟಿರೋಂಥ ಡಿಸ್ಕ್ರಿಪ್ಷನ್ ಕೊಟ್ಟಿರೋಂತಹ ಲಿಂಕಿಗೆ ಹೋಗಿ ನಿಮ್ಗಲ್ಲಿ NCERTದು ಕ್ವಾಲಿಟಿ ನೋಟ್ಸ್ ಕ್ರಿಸ್ಪ್ ಆಗಿ ಸಿಗುತ್ತೆ. ಅದನ್ನ ಓದಿ ಫಟಾಫಟ್ ಅಂತೇಳಿ ಅರ್ಥ ಮಾಡ್ಕೊಳ್ಳಿ, ಒಂದು ನಿಮ್ಮ ಮೆಮೊರಿಯಲ್ಲಿ ಅದನ್ನ ಇಳಿಸ್ಕೊಳ್ಳಿ, ಎಕ್ಸಾಮ್ನ ತುಂಬ ಚೆನ್ನಾಗಿ ಕ್ಲಿಯರ್ ಮಾಡಿ. ಹಾಗೆ ಟಾಪಿಕ್ ವೈಸ್ ಸಮರಿ, ನಿಮ್ಮ SS ಫಾರ್ ಎಕ್ಸಾಂಪಲ್ SS ಅಂತ ತಿಳ್ಕೊಳ್ಳಿ. SS ಅಂದರೆ ಕ್ಲಾಸ್ 6ಅಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಸಿವಿಕ್ಸ್, ಟಾಪಿಕ್ ವೈಸ್ ಓದ್ಕೊಳ್ತಾ ಹೋಗಿ. ಈಗ ಕ್ಲಾಸ್ 6ಅಲ್ಲಿರೋ ಹಿಸ್ಟ್ರಿ ಕ್ಲಾಸ್ 7 ಹಿಸ್ಟ್ರಿ ರಿಲೇಟೆಡ್ ಆಗಿದೆ, ಕ್ಲಾಸ್ 7 ಕ್ಲಾಸ್ 8 ರಿಲೇಟೆಡ್ ಆಗಿದೆ, ಹಾಗೆ ರಿಲೇಟ್ ಆಗ್ತಾ ಹೋಗುತ್ತೆ. ಸೊ ಕಂಟಿನ್ಯೂ ಟಾಪಿಕ್ ವೈಸ್ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನಿಮಗೆ ಇದು ತುಂಬ ಈಸಿಯಾಗಿ ಅರ್ಥ ಆಗುತ್ತೆ, ನೆನ್ಪೊಳಿಯುತ್ತೆ. ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂದರೆ ನಿಮ್ಮ ಸಬ್ಜೆಕ್ಟ್ ರಿಲೇಟೆಡ್, ಈಗ SS ಆಗಿರ್ಬೋದು, ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಆಗಿರ್ಬೋದು, ನಿಮ್ಮ ಟಾಪಿಕ್ ರಿಲೇಟೆಡ್ ಕ್ವೆಶನ್ಸ್ ಮುಂಚಿನ ವರ್ಷಗಳಲ್ಲಿ ಯಾವ ಕ್ವೆಶನ್ಸ್ ಕೇಳಿದ್ದಾರೆ, ಅದೆಷ್ಟು ರಿಪೀಟ್ ಆಗಿದೆ, ಯಾವ ಟಾಪಿಕ್ಸ್ ತುಂಬ ಸತಿ ಕೇಳಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದ್ರ ಮೇಲೆ ನಿಮ್ಮ ಗಮನ ಜಾಸ್ತಿ ಇಡಿ. ರಿಪೀಟೆಡ್ ಕ್ವೆಶನ್ಸ್ ಇದ್ದೇ ಇದೆ, ಯಾವಾಗಲೂ CTET ಯಾವಾಗಿಂದ ಶುರುವಾಗಿದೆ ಆವಾಗಿಂದ ಕೆಲವೊಂದು ಕ್ವೆಶನ್ಸ್ ರಿಪೀಟ್ ಆಗ್ತಾನೆ ಇದೆ. ಆ ಕ್ವೆಶನ್ಗಳನ್ನ ನೀವು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ಸ್ವಲ್ಪ ಎಫರ್ಟ್ಸ್ ಹಾಕಿದ್ರೆ ಅದು ಪಕ್ಕ ಅಷ್ಟು ಮಾರ್ಕ್ಸ್ ನೀವು ಪಕ್ಕ ಆಗುತ್ತೆ. ಸೊ ಇದು ನಿಮ್ಮ ಗೈಡೆನ್ಸ್ ನಿಮಗೆ ಈ January 2024 ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳೋಕೆ. ಕ್ವಾಲಿಟಿ ನೋಟ್ಸ್ ಎಲ್ಲಿ ಸಿಗುತ್ತೆ ಹಾಗಾದರೆ ನಮ್ಮ ಹತ್ರ ಇಲ್ಲ ಅನ್ನೋದ್ರೆ, ಇದು ಆಬ್ವಿಯಸ್ಲಿ ಕಂಪ್ಲೀಟ್ಲಿ ಫ್ರೀ ಆಗಿದೆ. ಸಬ್ಜೆಕ್ಟ್ ವೈಸ್ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಲಿಂಕ್ಸ್ಗೆ ಹೋಗಿ ನಿಮ್ಮ ಸಬ್ಜೆಕ್ಟ್ ನೋಟ್ಸ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಅಲ್ಲೇ ಸ್ಟಡಿ ಮಾಡ್ಕೊಳ್ಳಿ. ವೆಬ್ಸೈಟಲ್ಲಿ ನಿಮಗೆ ಪೂರ್ತಿ ಡೀಟೇಲಾಗಿ ನೋಟ್ಸ್ ಇದೆ, ಕ್ರಿಸ್ಪ್ ಆಗಿದೆ. ಅಂದರೆ ಡಿಟೇಲ್ ಆಗಿ ಅಂದರೆ ಪುಟಗಟ್ಟಲೆ ಇಲ್ಲ. ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಪೆಡಾಗಜಿ ಒಂದು 3 ಪೇಜಿನ ನೋಟ್ಸಲ್ಲಿ ನಿಮಗೆಲ್ಲ ಕವರ್ ಆಗುತ್ತೆ. ಒಂದು 3 ಪೇಜ್ ಓದ್ಕೊಂಡೋದ್ರೆ ಬೇಕಾದಷ್ಟಾಗುತ್ತೆ. ಇದೆಲ್ಲ ಬೇಕು ಅಂದರೆ ದಯವಿಟ್ಟು ನೀವು ಡಿಸ್ಕ್ರಿಪ್ಷನ್ ಲಿಂಕ್ನ ಕ್ಲಿಕ್ ಮಾಡಿ, ಹಾಗೆ ನೋಟ್ಸ್ನ ನೀವು ಅಲ್ಲಿಂದ ಓದ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಆಲ್ ದ ವೆರಿ ಬೆಸ್ಟ್ ಫಾರ್ ಯರ್ ಎಕ್ಸಾಮ್ಸ್. ಎವ್ರಿ ಡೇ ನನ್ನ ಕ್ಲಾಸ್ ಖಂಡಿತವಾಗಿ ಬರುತ್ತೆ. ಸೊ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.